ನನ್ ತಂಟೆಗೆ ಬಂತು ಅಂತಂದ್ರೆ ಪುಡುಕೆ ಕೈ ಇಡ್ತೀನಿ ನಾನು. ನನ್ನ ಕ್ಷೇತ್ರದಲ್ಲಿ ಬಂದು ಬದಲಾವಣೆ ಮಾಡೋದು ಅದು ಕನಸು. ಅದು ಇದು ನನ್ನ ತಾಯಿಯ ತವರೂರು ಚಿಕ್ಕಬಳ್ಳಾಪುರ. ಸೊ ನಾನು ಪ್ರತಿ ತಿಂಗಳು ಇನ್ ಬರಕ್ ಶುರು ಮಾಡ್ತೀನಿ. ನಾನು ಕೆಂಪೇಗೌಡ ಜಯಂತ್ಯೋತ್ಸವ ನಾನು ನೆಕ್ಸ್ಟ್ ಚಿಕ್ಕಬಳ್ಳಾಪುರದಲ್ಲಿ 27ನೇ ತಾರೀಕು ಆಗದೆ ಇರ್ಬೋದು, ಒಂದಿನ ಹಿಂದೆ ಮುಂದೆ ಕರೆದ್ರೆ ನಾನು ಇಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ಇಲ್ಲಿ ಮಾಡ್ತೀನಿ ಅದ್ದೂರಿಯಾಗಿ. ಇಲ್ಲಿ ಪ್ರತಿ ಊರಲ್ಲೂ ಕೂಡ ನನಗೆ ಬಂಧುಗಳವರೇ, ಸ್ನೇಹಿತರುಗಳವರೇ, ಎಲ್ಲಾ ಪಕ್ಷದವ್ರನ್ನು ಕೂಡ ವಿಶ್ವಾಸದಲ್ಲಿ ಇಟ್ಕೊಂಡಿದ್ದೀನಿ. ನನ್ ತಂಟೆಗೆ ಬಂತು ಅಂತಂದ್ರೆ ಪುಡುಕೆ ಕೈ ಇಡ್ತೀನಿ ನಾನು. ಇವತ್ತು ಅದಕ್ಕೆ ಬಂದಿರೋದು ನಾನು, ಬೇರೆ ಏನೂ ಇಲ್ಲ ಇದರಲ್ಲಿ, ಎಂಥದ್ದು ಇಲ್ಲ. ಇವತ್ತು ನಾನು ಸಂದೀಪ್ ರೆಡ್ಡಿ ನನ್ನ ಯುವ ಬಿಜೆಪಿ ಕಾರ್ಯಕರ್ತ, ಮಾಜಿ ಜಿಲ್ಲಾ ಅಧ್ಯಕ್ಷ ಕೂಡ ಹೌದವ್ರು. ಇವತ್ತವರೆಗೂ ಪಕ್ಷದ ವಿರುದ್ಧವಾಗಿ ಎಲ್ಲೂ ಒಂದು ಚಕಾರ ಎತ್ತಿಲ್ಲ. ಅವ್ರ ಜೊತೆಯಲ್ಲಿ ಬೆಳೆಸ್ಕೊಬೇಕಲ್ಲ, ನಿಮ್ಗೆ ಒಳ್ಳೇದಲ್ವಾ, ಬಲ ಅಲ್ವಾ ಅತ್ತ ಕಡೆಗೆ. ನಾನು ಕಳೆದ ಸಾರಿ ಬಂದಾಗ ಏನ್ ಹೇಳಿದ್ದೆ, ತಪ್ಪೇನ್ ಹೇಳಿದೆ ನಾನು? ಆ ತರದೊಬ್ಬ ಯುವಕರು ವಿಧಾನಸೌಧ ಬರ್ಬೇಕು, ಯಂಗ್ಸ್ಟರ್ಸ್ ಬರ್ಬೇಕು ಅಂತ ಹೇಳಿದೆ ನಾನು. ಏನ್ ನೀನೇ ಬಂದ್ಬಿಡು ಟಿಕೆಟ್ ಕೊಡ್ತೀವಿ ಅಂತ ಹೇಳಿಲ್ಲ. ನೀವು ಕೇಂದ್ರ ಸಚಿವರಾಗ್ರಿ ಅಂದ್ರು ನನ್ನ ಮೇಲೆ ಬಿಡ್ತಾರೆ. ಏನ್ ಮಾಡ್ಲಿ ನಾನು? ಈಗೂ ಹೇಳ್ತೀನಿ ನಾನು, ಇಲ್ಲಿ ನಾನು ಸಂದೀಪ್ ರೆಡ್ಡಿ ಅವ್ರಿಗೆ ಶಾಸಕ ಸ್ಥಾನ ಕೊಡ್ಬೇಕು ಅಂತೇಳಿ ನಮ್ಮ ವರಿಷ್ಠರ ಹತ್ರ ಒತ್ತಾಯವನ್ನು ಈಗಲೂ ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ. ಆ ತರದ ಯುವಕರು ಬರ್ಬೇಕು ಅಂತಕ್ಕಂಥ. ಇಲ್ಲ ನೀವೇನಾದ್ರು ಸುಧಾಕರ್ ಅವರೇ MLA ನಿಲ್ಬೇಕು ಅಂದ್ರೆ ಯಲಹಂಕಕ್ಕೆ ಬನ್ನಿ. ಬಿಜೆಪಿಯಿಂದ ಆಗಲ್ಲ, ಇನ್ಯಾವ್ದ್ರಲ್ಲಿ ಬರಂಗಿದ್ರೆ ಅಲ್ಲಿ ನನ್ ಮೇಲೆ ಬನ್ರಿ, ನೀವು ನಿಂತ್ಕೊಡ್ರಿ ಅತ್ಲ ಕಡೆಗೆ. ಇಲ್ಲ ಯಲಹಂಕ ಕ್ಷೇತ್ರದ ಇದು ಚಿಕ್ಕಬಳ್ಳಾಪುರದ ಜನ ಏನಾದ್ರು ಒಪ್ಕೊಂಡ್ರೆ, ಅನುಮತಿಯನ್ನ ಕೊಟ್ರೆ, ನಾನು ಇಲ್ಲಿ ಬಂದು ನಾನೇ ನಿಂತ್ಕೊಂತ. ಯಾವ್ದಕ್ಕಾದ್ರೂ ಸರಿ, ನಾನು ಜನಗಳ ಪರವಾಗಿರ್ತಕ್ಕಂಥವನು, ಅಭಿವೃದ್ಧಿ ಕೆಲಸ ಇರ್ತಕ್ಕಂಥವನು. ವಿಷಯ ಗೊತ್ತಿಲ್ಲ ನನಗೆ, ಗುಂಪೊಡಿಯೋದು ಗೊತ್ತಿಲ್ಲ ನನಗೆ, ದ್ರೋಹ ಮಾಡೋದು ಗೊತ್ತಿಲ್ಲ. ಏನಿದ್ರು ನೇರ ನಾನು ಮಾತಾಡ್ತಕ್ಕಂಥ, ಏನಿದ್ರು ನೇರವಾಗಿ ಹೇಳ್ಬಿಟ್ಟು ನಿಷ್ಠೂರ ಆಗೋ ನಾನು ಅತ್ಲ ಕಡೆಗೆ. ನನಗೆ ಒಳತಂತ್ರಗಳು ಇವೆಲ್ಲ ಕೂಡ ನನ್ಗೆ ಗೊತ್ತಿಲ್ಲ. ಯಾರ್ಯಾರ್ದು ಏನು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಲೀಡರ್ ಕೇಳಿದ್ರೆ ಹೇಳ್ತಾರೆ, ನಿಮ್ ಕ್ಷೇತ್ರದವರು ಮಾತಾಡ್ತಾರೆ ನನ್ನ ಹತ್ರ ಯಾರ್ಯಾರು ಏನೇನ್ ಬಂಡವಾಳ ಅಂತ ಹೇಳಿ. ಸೊ ಅದಕ್ಕೆ ವೈಯಕ್ತಿಕವಾಗಿ ನಾನು ಬಹಳ ಮಾತಾಡಕ್ ಹೋಗಲ್ಲ ನಿಮ್ ಬಗ್ಗೆ. ನನ್ ಸುದ್ದಿಗೆ ಬರ್ಬೇಡ. ನೀವು ತಿರ್ಗಾ MP ಎಲೆಕ್ಷನ್ ನಿಲ್ತೀರಾ, ಸ್ಪಷ್ಟ ಮಾಡ್ರಿ ನನಗೆ. ನಮ್ಮ ವರಿಷ್ಠರಲ್ಲೂ ಅದೇ ಕೇಳಿರೋದು. ನೆಕ್ಸ್ಟ್ MP ಎಲೆಕ್ಷನ್ ನಿಲ್ತಾರ, ಈಗ್ಲಿಂದ ನಾನು ಕ್ಯಾನ್ವಾಸ್ ಸ್ಟಾರ್ಟ್ ಮಾಡ್ತೀನಿ. ಉಳಿಕೆ ವ್ಯವಸ್ಥೆ ನೀವು ಮಾಡ್ರಿ. ವೋಟ್ ಹಾಕ್ಸೋ ಜವಾಬ್ದಾರಿ ನಾವು, ನಮ್ಮ ಮುಖಂಡರು. ಕನಿಷ್ಠ 1 ಲಕ್ಷ ಮಿನಿಮಮ್ ನೆಕ್ಸ್ಟ್ ಎಲೆಕ್ಷನ್ ಎಂತಾದ ಪರಿಸ್ಥಿತಿಯಲ್ಲಾಗ್ಲಿ ನಾವು ಯಲಹಂಕದಿಂದ ನಿಮ್ಗೆ ಲೀಡ್ ಕೊಡ್ತೀವಿ. MP ನಿಲ್ಲಲ್ವಾ, ಅದನ್ನಾದ್ರೂ ಸ್ಪಷ್ಟ ಮಾಡ್ರಿ. ನೆಕ್ಸ್ಟ್ ನಾನು MP ನಿಲ್ಲೋದಿಲ್ಲ, ನಾನು MLA ಹೋಯ್ತೀನಿ ಅಂತಾದ್ರೂ ಹೇಳ್ರಿ. ನೀವು ಎರಡೂ ಮಾತಾಡಕ್ ಹೋಗ್ಬೇಡ್ರಿ, ಸ್ಪಷ್ಟ ಮಾಡ್ರಿ.